ನನಗೆ ಆ್ಯಕ್ಚುಲಿ ರಾಜ್ಕುಮಾರ ಚಿತ್ರದ ಒಂದು ನೆನಪು. ಆ್ಯಕ್ಚುಲಿ ಬ್ರೇಕಲ್ಲಿ ಹೇಳ್ತಾ ಇದ್ದೆ ಚಿಕ್ಕಣ್ಣಂಗೆ. ಸೊ ರಾಜ್ಕುಮಾರ ಚಿತ್ರದ 100 days ಫಂಕ್ಷನ್ನು ನಾನೇ ಹೋಸ್ಟ್ ಮಾಡಿದ್ದು. ಅರುಣ್ ಸಾಗರ್ ಸರು ಮತ್ತು ನಾನು ಹೋಸ್ಟ್ ಮಾಡಿದ್ದು. ನಾನು ಕೆಳಗಡೆ ಸರ್ನ ಮೀಟ್ ಮಾಡಿದ್ರೆ ಅವರು ಅವ ಯು ಮ್ಯಾನ್ ಹೌಸ್ ಯರ್ ಚಿಕ್ಕಣ್ಣ. ಆಮೇಲೆ ಪಕ್ಕದಲ್ಲಿ ಅಶ್ವಿನಿ ಮ್ಯಾಮ್ ವಾಟ್ ನಿಜನಾ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಅಂತೇಳಿ ತುಂಬ ರೇಗ್ಸೋರು ನಿಮ್ಮ ಹೆಸರಲ್ಲಿ. ಯಾರಾದರೂ ನನ್ನ ಅಷ್ಟು ಓಪನ್ ಆಗಿ ನಿಮ್ಮ ಹೆಸರಿಟ್ಕೊಂಡು ರೇಗಿಸ್ತಿದ್ರು. ಅಂದರೆ ಯೂಟ್ಯೂಬಲ್ಲಿ ನ್ಯೂಸ್ ಬಂದಿದ್ದು ಅದೆಲ್ಲ ಸೆಕೆಂಡ್ರಿ. ಬಟ್ ಅಪ್ಪು ಸರ್ ರೇಗಿಸ್ತಾ ಇದ್ರು ನನ್ನ. ನಿಮ್ಗೆ ಯಾವತ್ತಾದರೂ ರೇಗಿಸಿದ್ರ ಅಂತ ಕೇಳೋಣ ಅಂತ ಕೇಳಿದೆ. ಇಲ್ಲ ಆ ಥರ ಯಾವತ್ತು ನನಗೆ ರೇಗಿಸಿಲ್ಲ. ನನ್ನ ಸಖತ್ ರೇಗಿಸೋರು. ಮೇ ಬಿ ಅಷ್ಟ್ರಲ್ಲಿ ನಾನು ಸಿಗೋಷ್ಟ್ರಲ್ಲಿ ಗೊತ್ತಾಗ್ಬಿಟ್ಟಿತ್ತೇನೋ. ಏನೋ ಇಲ್ಲ ಇದೆಲ್ಲ ಪಾಪ ಯಾರು ಪಾಪ ಅಂತ, ಚಿಕ್ಕಣ್ಣ ಪಾಪ ಅಂತ. ಬೈ ದ ವೇ ನಾನು ಅವ್ರ ಫೇವ್ರೇಟ್ ಗೊತ್ತಲ್ವಾ. ಅವರೇ ಸುಮ್ಮನೆ ನನ್ನ ತಮಾಷೆಗೆ ರೇಗಿಸ್ತಿದ್ರು ಚಿಕ್ಕಣ್ಣ ಪಾಪ ಅಂತ ಅವ್ರಿಗೆ ಗೊತ್ತಾಗೋಯ್ತಂತೆ. ಖಂಡಿತ ನಾನು ಪಾಪನೇ ಅವ್ರಿಗೂ ಗೊತ್ತಿತ್ತು. ಹಂಗಾಗಿ ನಂಗೆ ರೇಗಿಸ್ತಾನೆ. ಆ್ಯಕ್ಚುಲಿ ನಾನು ಕಾಲು ಎಳ್ದಿರೋದೇ ಗೊತ್ತಿಲ್ಲ ಅವರು. ನಾನು ಒಂದಿನೂ ಅವ್ರು ಅದೆಲ್ಲ ಮಾಡಲ್ಲ. ಅವ್ರು ಒಂದು ದಿನನೂ ಕಾಲು ಎಳ್ದಿಲ್ಲ. ನನಗೆ ಮಾತ್ರ ಚೂರು ರೇಗಿಸ್ತಾ ಇದ್ರು ಹೌಸ್ ಚಿಕ್ಕು ಅಂತ ಹೇಳ್ಬಿಟ್ಟು. ಆಮೇಲೆ ಈ ಹೆಸರಿಡ್ದು ಕರೆದಿರೋದು ನನಗೆ ಗೊತ್ತಿರಂಗೆ ಅಷ್ಟು ಮೂವಿಗಳು ಮಾಡಿ ಎಲ್ಲ ಮಾಡಿ ಬಾ ಅಂದರೆ ಒಂದು 2-3 ಸಲ ಕರೆದಿರ್ಬೋದು ಅಷ್ಟೇ. ಏನಂತ ಕರಿತೀರ? ಒಂದ್ಸಲ ಮಾತಾಡ್ತಿದ್ದಂಗೆ ಚಿಕ್ಕಣ್ಣ ಅದು ಏನು ಗೊತ್ತಾ ನೀನು ಇಲ್ಲಿ ಬಾ ಅಂದ್ಬಿಟ್ಟು ಆಮೇಲೆ ಅದು ಚಿಕ್ಕಣ್ಣ ನಾನು ಬನ್ನಿ ಬಾಸ್ ನೀವೇನಲ್ಲಿ ಅವ್ರಿಗೆ ಅಯ್ಯೋ ಕರ್ಬಿಟ್ಟೆ ಏನ್ ಅನ್ಕೋತಾನೋ ಏನೋ. ಪೂರ್ತಿ ಎಪಿಸೋಡ್ ನೋಡಲು ಡೌನ್ಲೋಡ್ ಮಾಡಿ PRK ಆಪ್ ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ ನಲ್ಲಿ ಲಭ್ಯ.